ವೆಲ್ಕಮ್ ಟು ಸಿದ್ಧಶ್ರೀ ಜಿ ಕೆ ಚಾನಲ್. ಈ ಒಂದು ದಿನ ನಾವು ಭಾಷಾ ಕೌಶಲ್ಯಗಳ ಕುರಿತಾದ ಕನ್ನಡ ಭಾಷಾ ಬೋಧನೆಯನ್ನು ನಾವು ಈ ಒಂದು ದಿನ ಅಧ್ಯಯನ ಮಾಡೋಣ. ಈ ಒಂದು ಭಾಷಾ ಕೌಶಲ್ಯಗಳಲ್ಲಿ 4 ವಿಧದ ಕೌಶಲ್ಯಗಳನ್ನು ನಾವು ನೋಡ್ತೀವಿ. ಎಷ್ಟು ಅಂದರೆ 4. ಮೊದಲನೇದಾಗಿ ಆಲಿಸುವಿಕೆ, ಆಲ್ರೆಡಿ ಆದ ಆಲಿಸುವಿಕೆ, ಮಾತನಾಡುವಿಕೆ, ನೆಕ್ಸ್ಟು ಓದುವಿಕೆ, ನೆಕ್ಸ್ಟ್ ಲಾಸ್ಟ್ ಒನ್ನು ಬರೆಯುವಿಕೆ. ಸೊ ಎಷ್ಟು ಕೌಶಲ್ಯಗಳನ್ನು ನಾವು ನೋಡ್ತೀವಿ ಅಂತಂದರೆ 4. ಆಲಿಸುವಿಕೆ, ಮಾತನಾಡುವಿಕೆ, ಓದುವುದು, ಬರೆಯುವುದು ಅಂದರೆ LSRW ಅಂದರೆ ಲಿಸ್ನಿಂಗ್, ಸ್ಪೀಕಿಂಗ್, ರೀಡಿಂಗ್, ಆಮೇಲೆ ರೈಟಿಂಗ್. ಸೊ 4 ಭಾಷಾ ಕೌಶಲ್ಯಗಳು ನೋಡ್ತೀವಿ. ಸೊ ಈ ಒಂದು ಭಾಷಾ ಕೌಶಲ್ಯಗಳು ಕನ್ನಡಕ್ಕೂ ಮತ್ತು ಇಂಗ್ಲೀಷ್ಗೂ ಎರಡಕ್ಕೂ ಯೂಸ್ ಆಗ್ತಾವೆ. ಸೊ LSRW ಅಂದರೆ ಲಿಸ್ನಿಂಗ್, ಸ್ಪೀಕಿಂಗ್, ರೀಡಿಂಗ್, ರೈಟಿಂಗ್. ಕನ್ನಡದಲ್ಲಿ ಲಿಸ್ನಿಂಗ್ ಮೀನ್ಸ್ ಆಲಿಸುವಿಕೆ, ಸ್ಪೀಕಿಂಗ್ ಮೀನ್ಸ್ ಮಾತನಾಡುವಿಕೆ, ರೀಡಿಂಗ್ ಮೀನ್ಸ್ ಓದುವುದು, ರೈಟಿಂಗ್ ಮೀನ್ಸ್ ಬರೆಯುವುದು. ಸೊ ಈ ಒಂದು 4 ಕೌಶಲ್ಯ ಅಂದರೆ ಭಾಷಾ ಕೌಶಲ್ಯಗಳ ಕುರಿತು ಚರ್ಚಿಸೋಣ. ಈ ಒಂದು ಭಾಷಾ ಕೌಶಲ್ಯಗಳು ಅಲ್ಲಿ ಮೊದಲನೆಯ ಕೌಶಲ್ಯ ಯಾವುದಂತಂದರೆ ಅದುವೇ ಯಾವುದಪ್ಪ ಅಂತಂದ್ರೆ ಆಲಿಸುವಿಕೆ. ಸೊ ಈಗ ಒಂದು ಆಲಿಸುವಿಕೆ ಯಾವ ಕೌಶಲ್ಯ? ಇದು ಒಂದು ಸ್ವೀಕೃತ ಕೌಶಲ್ಯ ಅಂತ ಕರಿತೀವಿ. ಏನಂತ ಕರಿತೀವಿ? ಆಲಿಸುವಿಕೆಗೆ ಸ್ವೀಕೃತ. ಆಲಿಸುವಿಕೆಗೆ ಏನಂತ ಕರಿತೀವಿ ಅಂದರೆ ಸ್ವೀಕೃತ ಕೌಶಲ್ಯ ಅಂತ ಕರಿತೀವಿ. ಸೊ ಅಂತಂದರೆ ಅಂದರೆ ನಾವು ಏನು ಮಾಡ್ತೀವಿ? ಆಲಿಸುವಿಕೆ ಅಂತಂದರೆ ಕ್ಲಾಸ್ನಲ್ಲಿ ತರಗತಿಯಲ್ಲಿ ಪಾಠ ಹೇಳುವಾಗ ನಮ್ಮ ಮಕ್ಕಳು ಏನು ಮಾಡ್ತಾರೆ ಅಂದರೆ ಆಲಾಪನೆ ಮಾಡ್ತಾರೆ, ಅಂದರೆ ಕೇಳಿಸ್ಕೊತಾನೆ ಇರಬೇಕು. ಸೊ ಇದಕ್ಕೆ ನಾವು ಏನಂತ ಕರಿತೀವಿ? ಸ್ವೀಕೃತ ಅಂದರೆ ಸ್ವೀಕರಣೆ ಮಾಡ್ತೀವಿ. ಸೊ ಆಲಿಸುವಿಕೆ ಅರ್ಥ ಹಾಗೂ ಸ್ವರೂಪ ಹಾಗೂ ದೋಷಗಳ ಕುರಿತು ಈ ಒಂದು ತರಗತಿಯಲ್ಲಿ ಅಧ್ಯಯನ ಮಾಡೋಣ. ಸೊ ಆಲಿಸುವಿಕೆ ಒಂದು ಸ್ವೀಕೃತ ಕೌಶಲ್ಯವಾಗಿದೆ. ಸೊ ಮೊದಲನೇದಾಗಿ ಈ ಒಂದು ಭಾಷೆಯ ಪ್ರಥಮ ಕೌಶಲ್ಯವಾಗಿದೆ. ಆಲ್ರೆಡಿ ನಾ ಹೇಳ್ದೆ ಕೌಶಲ್ಯಗಳಲ್ಲಿ 4 ವಿಧ. ಮೊದಲನೇ ಕೌಶಲ್ಯ ಬಂದುಬಿಟ್ಟು ಯಾವುದಂತಂದರೆ ಆಲಿಸುವಿಕೆ. ಇದು ಎಲ್ಲರಲ್ಲೂ ಸ್ವಾಭಾವಿಕ ಮತ್ತು ಸಹಜವಾಗಿ ನಡೆಯುವ ಕ್ರಿಯೆಯಾಗಿದೆ. ಸೊ ಪ್ರತಿಯೊಬ್ಬರು ಕ್ಲಾಸ್ನಲ್ಲಿ ಹೊರತು ತರಗತಿಯ ಹೊರಗಡೆ ನಾವು ಎಲ್ಲೂ ಸಹ ಈ ಒಂದು ಆಲಿಸುವಿಕೆ ನಾವು ಯೂಸ್ ಮಾಡ್ತೀವಿ. ಸೊ ಇದು ಸಹಜವಾಗಿ ನಡೆಯುವ ಕ್ರಿಯೆಯಾಗಿದೆ. ಮತ್ತು ಇದೊಂದು ಪ್ರಜ್ಞಾಪೂರ್ವಕ ಮತ್ತು ಉದ್ದೇಶಪೂರ್ವಕವಾಗಿ ಹಾಗೂ ಕ್ರಮಬದ್ಧವಾಗಿ ನಡೆಯುವ ಮಾನಸಿಕ ಕ್ರಿಯೆಯಾಗಿದೆ. ಅಂದರೆ ಪ್ರಜ್ಞೆ. ಈಗ ನಾವು ತರಗತಿಯಲ್ಲಿ ಕಂಪಲ್ಸರಿ ನಾವು ಅಂತಂದರೆ ಪ್ರಜ್ಞಾಪೂರ್ವಕವಾಗಿ ಮಾನಸಿಕವಾಗಿ ನಾವು ಕೇಳಬೇಕೇ ಆಗ್ತದೆ ಹೊರತು ಉದ್ದೇಶಪೂರ್ವಕವಾಗಿ ಸಹ ಕೇಳಬಹುದು. ಅಂದರೆ ಕೆಲವೊಂದು ಸಾರಿ ನಾವು ಉದ್ದೇಶಕವಾಗಿಯೂ ಕೇಳ್ತೀವಿ, ಕೆಲವೊಂದು ಸಾರಿ ಉದ್ದೇಶಕ ಇರಲ್ದರೂ ಕೇಳಿಸ್ಕೋಬೇಕಂತೇನೆ ಇಲ್ಲ, ಸುಮ್ಮನೆ ಯಾರೋ ಹೇಳ್ತಾರೆ ಅಂತೇಳಿ ಮೈಂಡ್ ಇಲ್ಲದೇ ಕೇಳಿಸ್ಕೊತಾನೂ ಇರ್ಬೋದು. ಸೊ ಬಟ್ ಭಾಷೆಯಲ್ಲಿ ನಾವು ಉದ್ದೇಶಪೂರ್ವಕವಾಗಿ ಮತ್ತು ಪ್ರಜ್ಞಾಪೂರ್ವಕ ಮತ್ತು ಮಾನಸಿಕ ಮತ್ತು ಕ್ರಮಬದ್ಧ ಈ ರೀತಿಯಲ್ಲಿ ನಾವು ಆಲಿಸುವಿಕೆಯಲ್ಲಿ ನಡೆಯುವ ಕೌಶಲ್ಯವಾಗಿದೆ. ಸೊ ಆಲಿಸುವುದನ್ನು ಕಲಿಯದ ವ್ಯಕ್ತಿಯು ಭಾಷೆ ಉಳಿದ ಕೌಶಲ್ಯಗಳನ್ನು ಕಲಿಯುವುದು ಕಷ್ಟ. ಅಂದರೆ ಯಾವುದೇ ಒಂದು ಭಾಷೆಯನ್ನು ಕಲಿಯುವಾಗ ಈ ಆಲಿಸುವಿಕೆ ಕಲ್ತಿಲ್ಲ ಅಂತಂದರೆ ನಾವು ಉಳಿದ 3 ಕೌಶಲ್ಯಗಳನ್ನು ಕಲಿಯೋದು ಭಾಳನೇ ಕಷ್ಟ ಅಂತ ಹೇಳ್ಬೋದು. ಯಾಕಂದರೆ ನಾವು ತರಗತಿಯಲ್ಲಿ ಮೊದಲು ಮಕ್ಕಳಲ್ಲಿ ಆಲಿಸುವಿಕೆ ಕೌಶಲ್ಯ ಇದ್ರೇ ಅವ್ರು ಮುಂದಿನ ಎಲ್ಲ ಕೌಶಲ್ಯಗಳನ್ನು ಕಲಿಯಲು ಸಾಧ್ಯ ಅಂತ ಹೇಳಬಹುದು. ಮತ್ತು ಈ ಆಲಿಸುವಿಕೆ ಕ್ರಿಯೆಯಿಂದ ಮಕ್ಕಳು ಹೆಚ್ಚಾಗಿ ಕಲಿಯುತ್ತಾರೆ. ಯಾರಲ್ಲಿ ಕಾನ್ಸಂಟ್ರೇಷನ್ ಪವರ್ ಹೆಚ್ಚಿಗಿರ್ತದ ಅವರು ಎಲ್ಲ ಕೌಶಲ್ಯಗಳಲ್ಲಿ ಮುಂದಿರ್ತಾರಂತ ಹೇಳ್ಬೋದು. ಮತ್ತು ಇದಕ್ಕೆ ಸೂಕ್ತವಾದ ತರಬೇತಿ ಅವಶ್ಯಕವಾಗಿದೆ. ಅಂದರೆ ಮಕ್ಕಳಿಗೆ ನಾವು ಕಾನ್ಸಂಟ್ರೇಷನ್ ಅಂತಂದರೆ ಅವರು ಆಲಿಸುವಿಕೆ ಮಾಡಬೇಕಿತ್ತಂದರೆ ನಾವು ಫಸ್ಟ್ ಆಫ್ ಆಲ್ ಅವರಿಗೆ ಕಲಿಕೆಗೆ ಸಿದ್ಧತೆಯನ್ನು ಮಾಡಿಕೊಡ್ಬೇಕಾಗ್ತದೆ. ಅವ್ರಿಗೆ ಸಿದ್ಧತೆ ಇದ್ದರೆ ಮಾತ್ರ ಅವ್ರು ಏನು ಮಾಡ್ತಾರೆ? ಆಲಿಸುವಿಕೆಯಲ್ಲಿ ಪಾಲ್ಗೊಳ್ತಾರಂತ ಹೇಳ್ಬೋದು. ಮತ್ತು ಆಲಿಸುವಿಕೆ ಕ್ರಿಯೆಯಲ್ಲಿ ನಿರ್ಲಕ್ಷ್ಯ ಮಾಡಿದ ಮಗು ಕಲಿಕೆಯಲ್ಲಿ ಹಿಂದುಳಿದು. ಯಾವ ಮಗು ಪಾಠ ಹೇಳುವಾಗ ಕರೆಕ್ಟಾಗಿ ಆಲಿಸುವಿಕೆ ಕ್ರಿಯೆಯಲ್ಲಿ ತೊಡಗೋದಿಲ್ಲವೋ ಆ ಮಗು ಏನು ಮಾಡ್ತದೆ ಅಂತಂದರೆ ತರಗತಿಯಲ್ಲಿ ಮುಂದೆ ಬರಲು ಸಾಧ್ಯವಿಲ್ಲ. ಯಾಕಂತಂದರೆ ನಾವು ಪಾಠ ಹೇಳುವಾಗ ಅದು ಬೇರೆಯೇ ಆ್ಯಕ್ಟಿವಿಟಿ ಮಾಡ್ತಾನೆ ಇರ್ತದೆ. ಆವಾಗ ಏನಾಗ್ತದೆ ಅಂತಂದ್ರೆ ಕಲಿಕೆಯಲ್ಲಿ ಅದು ಏನು ಮಾಡ್ತದೆ ಅಂದರೆ ಹಿಂದುಳಿತದಂತ ಹೇಳ್ಬೋದು. ಸೊ ಆಲಿಸುವಿಕೆಯ ಮಹತ್ವ ಅಂದರೆ ಈ ಒಂದು ಆಲಿಸುವಿಕೆಯಿಂದ ನಮಗೇನು ಯೂಸ್ ಆಗ್ತದೆ ಅಂದರೆ ಇದರಿಂದ ವಿಷಯ ಗ್ರಹಿಕೆ ಹಾಗೂ ಜ್ಞಾನವನ್ನು ಉಂಟು ಮಾಡೋದು. ಸೊ ನಾವು ಯಾವಾಗ ಯಾವುದೇ ಒಂದು ವಿಷಯವನ್ನು ಕರೆಕ್ಟಾಗಿ ಕೇಳಿದೆವು ಅಂತಂದ್ರೆ ಅಲ್ಲಿ ನಮ್ದು ಏನಾಗ್ತದೆ ಅಂತಂದರೆ ಹೆಚ್ಚಿನ ವಿಷಯ ಗ್ರಹಿಕೆ ಆಗ್ತದೆ. ಮತ್ತು ನಾವು ಭೀ ಕೂಡ
ಆ ಗ್ರಹಿಕೆ ಮಾಡಿದ ನಂತರ ಮನೆಗೆ ಬಂದು ಇನ್ನೊಂದು ಸರಿ ಓದಿವಿ ಅಂತಂದರೆ ಅಲ್ಲಿ ಏನಾಗ್ತದೆ ಅಂತಂದರೆ ಜ್ಞಾನ ಇನ್ನಷ್ಟು ಹೆಚ್ಚು ದುಪ್ಪಟ್ಟಾಗ್ತದೆ ಅಂತ ಹೇಳ್ಬೋದು. ಮತ್ತು ಎರಡನೇದಾಗಿ ಸಾಮಾಜಿಕ ಸಂಪರ್ಕ ಮತ್ತು ವಿಚಾರ ವಿನಿಮಯ ಮಾಡಲು ಸಹ ಸಾಧ್ಯ. ಯಾವಾಗ ನಂಬಲ್ಲಿ ಹೆಚ್ಚಿನ ವಿಷಯ ಮತ್ತು ಜ್ಞಾನ ಹೆಚ್ಚಿಗಿರ್ತದೆ ಆವಾಗ ನಮ್ಮ ವಿಚಾರಗಳು ಸಹ ಇನ್ನೊಬ್ಬರ ಜೊತೆ ಶೇರ್ ಮಾಡೋಕೆ ಆದಷ್ಟು ಹೆಚ್ಚಿನ ಸಾಧ್ಯ ಆಗ್ತದೆ ಅಂತ ಹೇಳ್ಬೋದು. ಮತ್ತು ವಿದ್ಯಾರ್ಥಿಗಳಲ್ಲಿ ಹೆಚ್ಚಿನ ಯೋಚನಾ ಶಕ್ತಿ ಕೂಡ ಬೆಳೆಸ್ತದೆ. ಯಾವಾಗ ನಮ್ಮದು ಕೇಳಿಸ್ಕೊಳ್ಳೋ ಶಕ್ತಿ ನಮ್ಮಲ್ಲಿ ಹೆಚ್ಚಿಗಿತ್ತಂತಂದ್ರೆ ಯೋಚನೆ ಶಕ್ತಿ ಕೂಡ ಅಂದರೆ ಥಿಂಕಿಂಗ್ ಪವರ್ ಕೂಡ ಹೆಚ್ಚಿಗೆ ಇರ್ತದೆ ಅಂತ ಹೇಳ್ಬೋದು. ಹಾಗಾದರೆ ಇದರಲ್ಲಿ ಕಂಡುಬರುವ ದೋಷಗಳು, ಯಾರ ಬಳಿ ಆಲಿಸುವಿಕೆಯ ಶಕ್ತಿ ಕಡಿಮೆ ಇದ್ದಾಗ ಅವ್ರ ಬಳಿ ಏನೇನು ದೋಷಗಳು ಬರ್ತಾವಂತೆ ನೋಡೋಣ. ಮೊದಲನೇದಾಗಿ ಶಾರೀರಿಕ ಹಾಗೂ ಮಾನಸಿಕ ಸಿದ್ಧತೆ ಇಲ್ಲದಿರುವುದು. ಆಲ್ರೆಡಿ ನಾವು ಹಿಂದಿನ ತರಗತಿಯಲ್ಲಿ ಸಿದ್ಧಾಂತಗಳ ಕುರಿತು ಹೇಳುವಾಗ ಹೇಳಿ, ಯಾವಾಗ ಮಗು ಶಾರೀರಿಕವಾಗಿದ್ದಿಲ್ಲ ಅಂತಂದರೆ ಅದು ಮಾನಸಿಕ ಕೂಡ ಸಿದ್ಧತೆ ಇರುವುದಿಲ್ಲ. ಸೊ ಅಲ್ಲಿ ಬಾಡಿ ಮತ್ತು ಮೈಂಡ್ ಎರಡೂ ಏನಾಗಬೇಕಂತಾರೆ ಪ್ರೆಸೆಂಟ್ ಇರಬೇಕಂತ ಹೇಳ್ಬೋದು. ಮತ್ತು ಉದ್ದೇಶರಹಿತವಾಗಿ ಆಲಿಸುವುದು ಅಂದರೆ ಒಂದೊಂದು ಸಾರಿ ಮಗು ಅಂತಂದರೆ ಇಲ್ಲಿ ನಾವು ಶಿಕ್ಷಕರು ಇಲ್ಲಿ ನೋಡ್ರಿ ಅಂತ ಹೇಳ್ದಾಗ ಮಾತ್ರ ಅದು ಆಲಿಸ್ತಂತಂದ್ರೆ ಅಲ್ಲಿ ಏನಾಗ್ತದೆ ಅಂತಂದರೆ ಅದು ಉದ್ದೇಶಪೂರ್ವಕವಾಗಿಯೇ ಆಲಿಸುತ್ತದೆ ಹೊರತು ಅದು ಏನಂತಂದ್ರೆ ತನ್ನ ಇಷ್ಟ ಪ್ರಕಾರ ಅದು ಏನು ಮಾಡೋಂಗಿಲ್ಲ ಅಂತಂದರೆ ಆಲಿಸೋದಿಲ್ಲ ಅಂತ ಹೇಳ್ಬೋದು. ಉದಾಹರಣೆಗೆ ಶಿಕ್ಷಕರು ಹೊಡಿತಾರೆ ಬೈತಾರನ್ನ ಉದ್ದೇಶಕ್ಕೆ ಪೂರಕವಾಗಿ ಕೇಳ್ತದೆ ಹೊರತು ತಾನು ಕಲಿಯಬೇಕೆಂಬ ಉದ್ದೇಶ ಅದಕ್ಕೆ ಇರಂಗಿಲ್ಲ. ಮತ್ತು ಬೇಕಾಬಿಟ್ಟು ಆಲಿಸುವುದು, ಒಂದು 5 ಮಿನಿಟ್ ಕೇಳೋದು ಮತ್ತು 5 ಮಿನಿಟ್ಸ್ ಏನಾದರೂ ಬೇರೆ ಆ್ಯಕ್ಟಿವಿಟಿದ್ದಲ್ಲಿ ಪಾಲ್ಗೊಳ್ಳೋದು ಈ ರೀತಿ ಮಾಡ್ತದಂತಂದ್ರೆ ಅದರಲ್ಲಿ ದೋಷಗಳು ಕಂಡುಬರ್ತವೆ. ಮತ್ತು ಅವಧಾನವಿಲ್ಲದೆ ಆಲಿಸುವುದು ಅಂದರೆ ಅವಧಾನ ಅಂದರೆ ಪಾಠದ ಕಡೆಗೆ ಇಂಟ್ರೆಸ್ಟ್ ಒಂದು ಸರಿ ಕೊಡೋದು ಮತ್ತು ಇನ್ ಬಿಟ್ವೀನ್ ಮತ್ತು ಬೇರೆ ಆ್ಯಕ್ಟಿವಿಟಿನಲ್ಲಿ ಅಂದರೆ ಒಂದು 5 ಮಿನಿಟ್ ಅವಧಾನ ಅಂದರೆ ಕಾನ್ಸಂಟ್ರೇಷನ್ ಇರೋದು ಮತ್ತು ಬಿಡೋದು ಈ ರೀತಿ. ಮತ್ತು ಏಕಾಗ್ರತೆ ಕೊರತೆಯಿಂದ ಆಲಿಸುವುದು, ಏಕಾಗ್ರತೆಯಿಂದ ಕಾನ್ಸಂಟ್ರೇಷನ್ ಅಂದರೆ ಪರ್ಟಿಕ್ಯುಲರ್ ಪಾಠದ ಕಡೆ ಗಮನ ಇಡದೆ ಬೇರೆ ಎಲ್ಲೋ ಅವ್ರು ಯೋಚನೆ ಮಾಡ್ಕೋತಾ ಕೂಡುವುದರಿಂದ ಕೂಡ ಇಲ್ಲಿ ದೋಷ ಕಂಡುಬರ್ತದೆ. ಮತ್ತು ಕೇಳುವ ಧ್ವನಿ ಭಾಷೆ ಪರಿಚಯವಿಲ್ಲದೆ ಕೇಳುವುದು ಅಂದರೆ ಹೇಳತ್ತಿರುವ ಒಂದು ವಿಷಯದ ಭಾಷೆ ನಂಗೆ ಗೊತ್ತದು ಬೇರೆ ಲ್ಯಾಂಗ್ವೇಜ್ ಹೇಳತ್ತಾರ ಅಂತ ನಂಗೆ ಪರಿಚಯ ಇಲ್ದಂಗೆ ಕೇಳ್ತಾರಲ್ಲ ಅದು ಸಹ ಒಂದು ದೋಷ ಅಂತ ಹೇಳ್ಬೋದು. ಮತ್ತು ಪದ ಸಂಪತ್ತಿನ ಕೊರತೆ, ಯಾರಲ್ಲಿ ಆಲಿಸುವಿಕೆ ಅಂದರೆ ಕೌಶಲ್ಯ ಕಂಡು ಬಂತಂದ್ರೆ ಅವರಲ್ಲಿ ಏನಾಗ್ತದೆ ಅಂದ್ರೆ ಪದ ಸಂಪತ್ತಿನ ಕೊರತೆ ಸಹ ಉಂಟಾಗ್ತದೆ ಅಂತ ಹೇಳ್ಬೋದು. ನೆಕ್ಸ್ಟ್ ಉದಾಹರಣೆ, ಇಂಗ್ಲೀಷ್ ಭಾಷೆಯನ್ನು ಆಲಿಸುವಾಗ ಉಂಟಾಗುವ ಸಮಸ್ಯೆ. ಯಾವಾಗ ಅವರು ಪಾಠದ ಕಡೆಗೆ ನಿರ್ಲಕ್ಷ್ಯ ಮಾಡಲಿಲ್ಲ ಅಂತ ಮಾಡ್ಕೊತಾನೆ ಬಂದರು ಅಂದ್ರೆ ಅವ್ರಿಗೆ ಏನಾಗ್ತದೆ ಅಂತಂದರೆ ಇಂಗ್ಲೀಷ್ ಯಾಕೆ ಹಾರ್ಡ್ ಆಗ್ತದೆ ಅಂದರೆ ಅವ್ರು ಫಸ್ಟ್ ಆಫ್ ಆಲ್ ಹೇಳುವಾಗ ಕರೆಕ್ಟಾಗಿ ಕೇಳೋಂಗಿಲ್ಲ, ಆಮ್ಯಾಗ ನಮಗೆ ಇಂಗ್ಲೀಷು ಹಾರ್ಡ್ ಅಂತೆ ಅನ್ಕೋತಾ ಅದೇ ರೂಢಿ ಬೀಳ್ತದೆ. ಮತ್ತು ವ್ಯಾಕರಣ ನಿಯಮಗಳ ಬಗ್ಗೆ ಅರಿವು ಇಲ್ಲದಿರುವುದು. ಯಾವುದೇ ಒಂದು ಭಾಷೆಯನ್ನು ಇಂಗ್ಲೀಷಲ್ಲಿ ಕನ್ನಡ ಯಾವುದೇ ಒಂದು ಭಾಷೆ ಹೇಳುವಾಗ ಅವರಿಗೆ ವ್ಯಾಕರಣಗಳೇ ಗೊತ್ತಿದ್ದಿಲ್ಲ ಅಂತಂದರೆ ಅವ್ರಿಗೆ ಪಾಠನೇ ಅರ್ಥ ಆಗಂಗಿಲ್ಲ. ಮತ್ತು ಆತುರ ಭಯ ಸಂಕೋಚದಿಂದ ಕೇಳೋದು, ಯಾವಾಗ ಭಯದಿಂದ ಮತ್ತು ಗಾಬರಿದಿಂದ ಕೇಳೋದ್ರಿಂದ ಸಹ ಆಲಿಸುವಿಕೆ ಕೌಶಲ್ಯ ಬೆಳೆಯಂಗಿಲ್ಲ. ಮತ್ತು ಕಿವಿ ಕೇಳಿಸದೇ ಇರೋ ಅವರು ಅಂದರೆ ಅವ್ರ ಜೆಂಡರ್ ಅಂದರೆ ಮೊದಲಿಂದನೇ ಈ ಒಂದು ಜೆನೆಟಿಕ್ ಇಶ್ಯೂ ಇದ್ದಿದ್ದು ಸಹ ಅಂದರೆ ಕಿವಿ ಕೇಳದೇ ಇರೋದು, ಈ ರೀತಿ ಕಣ್ಣು ಕಾಣದೇ ಇರೋದು, ಹಿಂಗೆ ಒಂದು ಅವ್ರ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ಲಿಂದ ಬಂದಿರುವಂಥ ಪ್ರಾಬ್ಲಮ್ಲಿಂದ ಸಹ ಅಂದರೆ ಕಿವಿ ಕೇಳಿಸದೇ ಇದ್ದರೂ ಅವ್ರು ನಾವು ಏನು ಹೇಳಿದ್ರು ಪಾಪ ಅವ್ರಿಗೆ ಅರ್ಥನೇ ಆಗಂಗಿಲ್ಲ. ನೆಕ್ಸ್ಟ್ ಹಗಲು ಗನಸು ಕಾಣುತ್ತಾ ಕೇಳುವುದು, ಪಾಠ ಹೇಳುವಾಗ ಅವ್ರದ್ದು ಎಲ್ಲೋ ಕಾನ್ಸಂಟ್ರೇಷನ್ ಮನೆಯಲ್ಲಿ ಅವ್ರ ಮಮ್ಮಿ ಏನು ಅಡುಗೆ ಮಾಡತ್ತಾಳೆ ಈ ಥರ ಕನಸುಗಳು ಕಾಣ್ಕೋತಾ ಕುಂತರಂದು ಸಹ ಅವರಲ್ಲಿ ಏನಾಗ್ತದೆ ಅಂತಂದರೆ ಆಲಿಸುವ ದೋಷ ಉಂಟಾಗ್ತದಂತ ಹೇಳ್ಬೋದು. ಮತ್ತು ಮಾನಸಿಕ ಒತ್ತಡದಿಂದ ಕೇಳೋದು, ಏನೋ ಟೀಚರ್ ಹೇಳತ್ತಾರ ಫೋರ್ಸ್ಫುಲಿ ಅಂತ ಮೈಂಡ್ ಪ್ರೆಷರ್ಲಿಂದ ಕೇಳ್ತಾರಲ್ಲ ಅದು ಕೂಡ. ಮತ್ತು ಆಲಿಸುವ ಕೆಲವೇ ಅಂಶಗಳನ್ನು ಆಲಿಸೋದು ಅಂದರೆ ಒಂದು ಪಾಠ ಹೇಳುವಾಗ ಅದರಲ್ಲಿ ಬರುವ ಕೆಲವೇ ಒಂದು ಅಂಶಗಳನ್ನು ಮಾತ್ರ ಕೇಳುವುದು, ಉಳಿದೆಲ್ಲ ಅಂಶಗಳನ್ನು ಏನು ಮಾಡ್ತಾರೆ ಅವರು ಆಲಿಸೋದೇ ಇರೋಂಗಿಲ್ಲ. ಮತ್ತು ವಿಷಯವನ್ನು ನಿರಂತರವಾಗಿ ಆಲಿಸುವುದು. ಮತ್ತು ಆಲಿಸುವಿಕೆಯಲ್ಲಿ ಹಿಮ್ಮರಳಿಕೆ ಕಂಡುಬರೋದು ಅಂದರೆ ಯಾವುದೇ ಒಂದು ಆಲಿಸುವಿಕೆನ ಪುನಃ ರಿಪೀಟ್ ಅದೇ ಕೇಳತ್ತರಂದ್ರೂ ಕೂಡ ಅಲ್ಲಿ ದೋಷ ಉಂಟಾಗ್ತದೆ ಅಂತ ಹೇಳ್ಬೋದು. ಮತ್ತು ಸರಳ ವಿಷಯವನ್ನು ಕೇಳಿ ಕಷ್ಟದ ವಿಷಯ ಬಿಟ್ಟು ಬಿಡೋದು, ಈಸಿ ಇದ್ದವು ಇಷ್ಟೇ ಕೇಳಿ ಹಾರ್ಡ್ ಇದ್ದವು ಏನು ಮಾಡ್ತಾರೆ ಕೆಲವೊಬ್ಬರು ಇದು ಹಾರ್ಡ್ ಅಂತ ಹಾರ್ಡ್ ಅಂದ್ಕೊಂಡೇ ಅರ್ಧ ವಿಷಯಗಳನ್ನು ಏನು ಮಾಡ್ತಾರೆ ಅವರು ಹಾರ್ಡಾಗಿ ಮಾಡ್ಕೊಳ್ತಾರೆ. ಮತ್ತು ಆಲಿಸಿದ ವಿಷಯವನ್ನು ನೆನಪಿನಲ್ಲಿ ಇಟ್ಟುಕೊಳ್ಳದಿರುವುದು, ಒಂದು ಸರಿ ಕೇಳಿದ ವಿಷಯಗಳನ್ನು ಪುನಃ ಅವ್ರು ಏನು ಮಾಡಬೇಕು ಮೈಂಡಿಗೆ ರೀಕ್ಯಾಪ್ ಮಾಡಿದಾಗ ಮಾತ್ರ ಅದು ಮೈಂಡ್ನಲ್ಲಿ ಫಿಕ್ಸ್ ಆಗುತ್ತೆ. ಅದು ಪುನಃ ರಿಪೀಟ್ ಮಾಡಿಲ್ಲ ಅಂದರೆ ಅದು ಏನಾಗ್ತದೆ ಅಂತಂದರೆ
ಆಲ್ಮೋಸ್ಟ್ ಅದು ನೆನಪಿನಲ್ಲಿ ಇರೋಂಗಿಲ್ಲ. ಮತ್ತು ಪೂರ್ಣ ಆಲಿಸುವ ಮುನ್ನವೇ ತೀರ್ಮಾನ ಕೈಗೊಳ್ಳೋದು. ಅರ್ಧಂಬರ್ಧ ಕೇಳಿ ಡಿಸಿಷನ್ ತೊಗೊಳ್ತಾರಂತ ಹೇಳ್ತಾರಲ್ಲ, ಅದೇ ಇದು. ನೆಕ್ಸ್ಟ್ ಆಲಿಸುವಿಕೆಯನ್ನು ಉತ್ತಮಪಡಿಸುವ ವಿಧಾನ. ಯಾವ ರೀತಿಯಾಗಿ ನಾವು ಆಲಿಸುವಿಕೆಯನ್ನು ಉತ್ತಮಪಡಿಸಬಹುದು ಅಂತಂದರೆ, ಉದ್ದೇಶ ಹಾಗೂ ಪ್ರಚೋದನೆಗೊಂಡು ಕೇಳುವುದು. ಅಂದರೆ ಮಕ್ಕಳಿಗೆ ನಾವು ಯಾವುದೇ ಒಂದು ಪುನರ್ಬಲನ, ಓದು, ಎಕ್ಸಾಮ್ನಲ್ಲಿ ಸರಿಯಾಗಿ ಪಾಸ್ ಆಗ್ತೀವಿ, ಫಸ್ಟ್ ಬಂದವ್ರಿಗೆ ಪ್ರೈಸ್ ಕೊಡ್ತೀವಿ, ಈ ರೀತಿ ಏನಾರ ನಾವು ಪ್ರಚೋದನೆ ಮಾಡೋದ್ರಿಂದ ಸಹ ಈ ಒಂದು ಆಲಿಸುವಿಕೆಯನ್ನು ಉತ್ತಮಪಡಿಸ್ಬೋದು. ನೆಕ್ಸ್ಟು ಮಾನಸಿಕ ಹಾಗೂ ಶಾರೀರಿಕ ಸಿದ್ಧತೆಯಿಂದ ಆಲಿಸಬೇಕು. ಮೈಂಡ್ ಮತ್ತು ಬಾಡಿ ಎರಡೂ ಸಿದ್ಧತೆ ಇದ್ದಾಗ ಮಾತ್ರ ಆಲಿಸುವಿಕೆ ಗ್ರಹಿಕೆ ಆಗ್ತದೆ ಅಂತ ಹೇಳ್ಬೋದು. ವಿಷಯವನ್ನು ಇಡಿಯಾಗಿ ಆಲಿಸಬೇಕು. ಅಂದರೆ ಯಾವುದೇ ವಿಷಯವನ್ನು ಅರ್ಧ ಆಗಿ ಆಲಿಸದೆ ಪೂರ್ಣವಾಗಿ ಆಲಿಸಬೇಕು. ಮತ್ತು ಮುಕ್ತ ಮನಸ್ಸಿನಿಂದ ಆಲಿಸಬೇಕು. ಸಹಜವಾಗಿ ನಿರಂತರವಾಗಿ ಆಲಿಸಬೇಕು. ವಸ್ತುನಿಷ್ಠವಾಗಿ ಆಲಿಸಬೇಕು. ಹೇಳುವರನ್ನು ನೋಡುತ್ತಾ ಆಲಿಸಬೇಕು. ಅಂದರೆ ಇದು ಹೇಳುವರನ್ನು ನೋಡುತ್ತಾ ಆಲಿಸಬೇಕು ಸಹ ಒಂದು ಸಾರಿ ಟಿ ಮೇಲೆ ಕೇಳಿದ್ದಾರೆ. ಆಲಿಸುವಿಕೆಯಲ್ಲಿ ಕಂಡುಬರುವ ಲಕ್ಷಣಗಳು. ಹೇಳುವರನ್ನು ನೋಡುತ್ತಾ ಅವರ ಆಂಗಿಕ ಭಾಷೆಗಳನ್ನು ನೋಡುತ್ತಾ ಆಲಿಸಬೇಕು ಅಂತ ಇದ್ರ ಮ್ಯಾಗ ಸಹ ಒಂದು ಸಾರಿ ಕೇಳಿದ್ದಾರೆ. ಮತ್ತು ಅವಧಾನದಿಂದ ಆಲಿಸಬೇಕು. ಉತ್ತಮವಾಗಿ ಆಲಿಸುವ ಶಿಷ್ಟಾಚಾರವನ್ನು ಬೆಳೆಸಬೇಕು. ಮತ್ತು ಆಲಿಸುವಾಗ ಗ್ರಹಿಸುವ ವಿಷಯಗಳ ದೃಶ್ಯಾಂಶಗಳನ್ನು ಕಾಣಬೇಕು. ಮತ್ತು ಆಲಿಸುವ ವಿಷಯದ ಮುಖ್ಯಾಂಶಗಳನ್ನು ಟಿಪ್ಪಣಿ ಮಾಡಬೇಕು. ಯಾವುದೇ ಒಂದು ಭಾಷೆಯಲ್ಲಿ ಬರುವ ಇಂಪಾರ್ಟೆಂಟ್ ವಿಷಯಗಳನ್ನು ನಾವು ಕೇಳುತ್ತಾ ಏನು ಮಾಡಬೇಕು, ನೋಟ್ ಮಾಡ್ಕೋತಾ ಬರಬೇಕು. ಮತ್ತು ವಿಷಯವನ್ನು ಯಾವಾಗ ಭೀ ಅರ್ಧ ಮಾಡದೆ ಪೂರ್ಣವಾಗಿ ಆಲಿಸಬೇಕು. ಮತ್ತು ಮುಕ್ತ ಮನಸ್ಸಿನಿಂದ ಆಲಿಸಬೇಕು. ಸಹ ನಿರಂತರವಾಗಿರಬೇಕು, ಕ್ರಮಬದ್ಧವಾಗಿರಬೇಕು. ಮತ್ತು ಅವಧಾನದಿಂದ ಈ ರೀತಿಯಾಗಿ ಆಲಿಸಬೇಕು. ಸೊ ಇವೆಲ್ಲವೂ ನಾವು ಆಲಿಸುವಿಕೆಯನ್ನು ಉತ್ತಮಪಡಿಸುವ ವಿಧಾನಗಳಾಗಿವೆ. ಸೊ ಈ ಒಂದು ಕ್ಲಾಸ್ ನಿಮಗೆ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.